ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಗಿತ್ತು. ಕೆಲವೊಂದು ಸಮಸ್ಯೆಗಳಿಂದ ವಿಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಇದು ನನ್ನ ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಬೆಳಗ್ಗೆ 12 ಕಾಲ ಆಗಿತ್ತು ಅನಿಸುತ್ತೆ. ನಾವು ತಿಪ್ಟೂರು ಹೋದಾಗ ನಾವು ಹೋಗ್ತಾ ಇರೋದು ದಸರಿಘಟ್ಟ ಚೌಡೇಶ್ವರಿ ದೇವಸ್ಥಾನಕ್ಕೆ. ಅಮ್ಮ, ನಾನು, ಪಾಪು, ದೊಡ್ಡಮ್ಮ ಮತ್ತು ನಮ್ಮನೆಯವರು ಎಲ್ಲರೂ ಹೋಗಿದ್ವಿ. ನಮ್ಮನೆಯವರು ಸ್ವಲ್ಪ ಫ್ರೀ ಇದ್ದರು ಅಂತೇಳಿ ಕರ್ಕೊಂಡೋಗಿದ್ರು. ಕೆರಗೋಡಿ ರೂಟಲ್ಲಿ ನಾವು ಹೋದ್ವಿ. ಅವಾಗವಾಗ ಹೋಗ್ಬೇಕು ಅನ್ನಿಸ್ದಾಗೆಲ್ಲ ನಾನು ಹೋಗ್ತಾ ಇರ್ತೀನಿ. ತುಂಬ ದಿನವೇ ಆಗೋಗಿತ್ತು, ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಇವತ್ತು ಹೋಗಿ ಬರೋಣ ಅಂತೇಳಿ ಹೋದ್ವಿ. ನೋಡಿ, ಇದು ದಸರಿಘಟ್ಟ ಎಂಟ್ರೆನ್ಸು. ಕಾಮನ್ನಾಗಿ ಹೋಗ್ತಾ ಇರ್ತಾರೆ, ಎಲ್ರೂ ಗೊತ್ತಿರುತ್ತೆ. ಇದು ಮೇನ್ ಎಂಟ್ರೆನ್ಸು ದೇವಸ್ಥಾನದ್ದು. ತುಂಬ ಬಿಸಿಲಿತ್ತು, ಗಾಡಿ ಪಾರ್ಕ್ ಮಾಡೋಕ್ಕೆ ತುಂಬ ಬಿಸಿಲು ಅಂತೇಳಿ ಸ್ವಲ್ಪ ಹಿಂದೆನೇ ನಾವು ಪಾರ್ಕ್ ಮಾಡಿ ಹೋದ್ವಿ. ಹಣ್ಣುಕಾಯಿ ಮನೆಯಿಂದ ತೊಗೊಂಡೋಗಿರಲಿಲ್ಲ, ಹಂಗಾಗಿ ಅಲ್ಲೇ ತೊಗೊಳ್ಳೋಣ ಅಂತೇಳಿ ಅಲ್ಲೇ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ಕಾಲಿಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು ಇವತ್ತು. 12 ಅಲ್ಲಿ ನಾವು ದೇವಸ್ಥಾನಕ್ಕೆ ತಲುಪಿದಾಗ 12:30 ಮೇಲೇ ಆಗೋಗಿತ್ತು. ಹತ್ತತ್ರ 12:45 ಹತ್ತತ್ರ ಆಗೋಗ್ತಾ ಇತ್ತು. ಮೊದಲನೇ ಪೂಜೆಗೆ 12 ಗಂಟೆ ಪೂಜೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆಯಲ್ಲಿ ಕೆಲಸ ಎಲ್ಲ ಬೇಗ ಆಗಲಿಲ್ಲ ಅಂತೇಳಿ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮನೆಯವರು ಇವತ್ತು ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ. ನಮ್ಮನೆಯವರು ಇದ್ರಲ್ಲ, ಹಂಗಾಗಿ ಅವರು ವೀಡಿಯೋಸ್ ಮಾಡ್ತಾಯಿದ್ದಾರೆ. ನೋಡಿ, ಹೋದ್ವಿ. ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿತ್ತು. ಊಟ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಊಟ ಇರುತ್ತೆ ಅಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ಎಲ್ಲ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ. ದೂರದಿಂದ ಎಲ್ಲ ಬರ್ತಾರಲ್ವ, ಹಾಗಾಗಿ ಅವರೆಲ್ಲ ಪೂಜೆ ಎಲ್ಲ ಮುಗಿಸಿ ಕೂತಿದ್ರು. ಇವತ್ತಂತೂ ತುಂಬ ದೂರದಿಂದ ಎಲ್ಲ ಬಂದಿದ್ದರು. ದಾವಣಗೆರೆ ಮತ್ತು ಆ ಕಡೆಯಿಂದ ಎಲ್ಲ ಬಂದಿದ್ದೀವಿ ಅಂತ ಎಲ್ಲ ಹೇಳ್ತಾಯಿದ್ರು. ಆ ದೇವಸ್ಥಾನಕ್ಕೆ ಕಾಮನಾಗಿ ತುಂಬ ದೂರದಿಂದ ಎಲ್ಲ ಬರ್ತಾ ಇರ್ತಾರೆ. ನನಗಂತೂ ತುಂಬಾ ನಾನು ಹೋಗಬೇಕು ಅನ್ನಿಸ್ದಾಗಲೆಲ್ಲ ಹೋಗ್ತಾನೆ ಇರ್ತೀನಿ. ಚೌಡೇಶ್ವರಿನ ನಾನು ತುಂಬ ನಂಬಿಕೆಯಿಂದ ಪೂಜೆ ಮಾಡ್ತೀನಿ. ಹಾಗಾಗಿ ನನಗೆ ಹೋಗಬೇಕು ಅನ್ನಿಸ್ದಾಗಲೆಲ್ಲ ನಾನು ದೇವಿ ಸನ್ನಿಧಾನಕ್ಕೆ ಹೋಗ್ತಾನೆ ಇರ್ತೀನಿ. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂರೋಣ ಅಂತೇಳಿ ಕೂತ್ಕೊಂಡು ಆಮೇಲೆ ಊಟಕ್ಕೆ ಬಂದ್ವಿ. ಊಟ ಸ್ಟಾರ್ಟ್ ಆಗೋಗಿತ್ತು, 1:30 ಏನೋ ಆಗಿತ್ತು ಅನಿಸುತ್ತೆ. ಎಲ್ಲ ಫುಲ್ ಆಗೋಗಿತ್ತು. ಸ್ವಲ್ಪ ಹೊತ್ತಲ್ಲಿ ವೆಯ್ಟ್ ಮಾಡಿ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನನ್ನ ಮಗಳಿಗೆ ಕಾಯಿ ಅಂದರೆ ತುಂಬ ಇಷ್ಟ. ನೋಡಿ, ಅಲ್ಲಿ ನೆರಳಿತ್ತು ದೇವಸ್ಥಾನದಿಂದ ಈ ಕಡೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಮರದ ನೆರಳಲ್ಲಿ ಕೂತ್ಕೊಂಡು ಹೋಗೋಣ ಅಂತೇಳಿ ಕೂತ್ಕೊಂಡ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದು 10 ನಿಮಿಷ ಏನೋ ಕೂತ್ಕೊಂಡ್ವಿ. ನೆಕ್ಸ್ಟು ಹೊರಡೋಣ ಅಂತೇಳಿ ಹೊರಟ ಮೇಲೆ ಒಂದ್ಸಲ ನಮಸ್ಕಾರ ಮಾಡಿಬಿಡೋಣ ಅಂತೇಳಿ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡೋಣ ಅಂತೇಳಿ ಹೊರಟ್ವಿ. ಇವತ್ತು ಅಲ್ಲಿ ಕಳಶದಲ್ಲಿ ದೇವರು ಬರೆಯುತ್ತಲ್ವ, ಅಲ್ಲಿ ದೇವರು ಕೂಡ ಇವತ್ತಿತ್ತು. ತುಂಬ ಜನ ಏನೇನೋ ಅವ್ರ ಸಮಸ್ಯೆಗಳನ್ನೆಲ್ಲ ಕೇಳ್ತಾಯಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ಹೋಗಿ ನೋಡಿಕೊಂಡು ಬಂದ್ವಿ. ಸುಮಾರು ಜನ ತುಂಬ ದೂರದಿಂದ ಬಂದಿದ್ದರು. ಇವತ್ತು ಯಾರೋ ಒಬ್ಬರು ಅಲ್ಲಿ ಕೇಳ್ತಾಯಿದ್ರು, ಲೇಡಿ ದೂರದಿಂದ ಬಂದಿದ್ರಂತೆ. ಅಲ್ಲಿರೋರ್ನೆಲ್ಲರನ್ನು ವಿಚಾರಿಸ್ತಾಯಿದ್ರು, ಹೇಗೆ, ಒಳ್ಳೆಯದಾಗಿದೆಯಾ ನಿಮಗೆ ಅಂತ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ಬೇಡ, ನಮ್ಮ ನಂಬಿಕೆ ನಮಗೆ ದೊಡ್ಡದಲ್ವ. ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಹೋಗಬೇಕು. ಯಾವತ್ತೇ ಆದರೂ ನಮ್ಮ ಪೂಜೆಗೆ ತಕ್ಕ ಪ್ರತಿಫಲನ ದೇವಿ ಕೊಡ್ತಾಳೆ. ನಾವು ಇನ್ನೊಬ್ಬರನ್ನ ಕೇಳಿ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು. ನಾನು ಇದೇ ಮಾತನ್ನು ಅವ್ರಿಗೆ ಹೇಳಿದೆ. ಯಾರಾದರೂ ಅಷ್ಟೇ, ಯಾವ ದೇವಸ್ಥಾನ ಆದ್ರೂ ಅಷ್ಟೇ, ನಮ್ಮ ನಂಬಿಕೆಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ ಅಲ್ವಾ. ಹಾಗಾಗಿ ನಂಬಿಕೆ ಇಟ್ಟು ನಾವು ಯಾವುದೇ ಕೆಲಸ ಮಾಡಿದ್ರೂ ಅದು ನಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಆಗಿತ್ತು. 2 ಗಂಟೆ ಹತ್ತತ್ರ ಆಗಿತ್ತು ಅನಿಸುತ್ತೆ ನಾವು ಹೊರಟಾಗ. ಸ್ವಲ್ಪ ಹೊತ್ತು ಕೂತಿದ್ವಿ ಇವತ್ತು. ಒಂದು ಅರ್ಧ ಗಂಟೆ ಮೇಲೇ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಹೊರಟ್ವಿ. ನೋಡಿ, ತಿಪ್ಟೂರಿಗೆ ಬಂದ್ವಿ. ಅದೇ ರೂಟಲ್ಲೇ ಬಂದ್ವಿ. ರೈಲ್ವೆ ಸ್ಟೇಷನ್ ರೋಡಲ್ಲಿ ಆ ಕಡೆ ಟೌನಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಆ ಕಡೆ ಏನೋ ರೋಡು ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನೋಡೋಣ ಇನ್ನೊಂದ್ಸಲ ಅಂತ ಅಂದ್ಕೊಂಡು ಮತ್ತೆ ಅದೇ ರೂಟಲ್ಲೇ ನಾವು ವಾಪಸ್ಸು ಊರ ಕಡೆ ಹೊರಟ್ವಿ. ಬರುವಾಗ ನಾವು ನಮ್ಮ ಶೆಟ್ಟಿಕೆರೆ ರೋಡಲ್ಲಿ ಬಂದಿದ್ವಿ. ಈಗ ಚಿಕ್ಕಮ್ಮರ ಮನೆಗೆ ಸ್ವಲ್ಪ ಹೋಗೋದಿತ್ತು, ಹಂಗಾಗಿ KB ಕ್ರಾಸ್ ಕಡೆಯಿಂದ ಹೋಗೋಣ ಅಂತೇಳಿ ಈ ಕಡೆ ಬಂದ್ವಿ. ಆ ಕಡೆ ರೋಡು ಕೂಡ ಚೆನ್ನಾಗಿಲ್ಲ, ಸ್ವಲ್ಪ ಹಾಳಾಗಿದೆ ರೋಡು. ಹಾಗಾಗಿ ಇಲ್ಲಿ ಬೇಗನೂ ಹೋಗ್ಬೋದು, ಹಂಗೆ ಮಾತಾಡ್ಸ್ಕೊಂಡು ಹೋಗ್ಬೋದು ಅಂತೇಳಿ KB ಕ್ರಾಸ್ ರೂಟಲ್ಲೇ ಬಂದ್ವಿ. KB ಕ್ರಾಸಿಂದ ಪಕ್ಕನೇ ನಮ್ಮ ಚಿಕ್ಕಮ್ಮ ಅವ್ರ ಊರು ಅಟ್ನ. ಅಲ್ಲಿಗೆ ಹೋಗ್ಬಿಟ್ಟು ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿಗೆ ಹೋಗಿ ಅಲ್ಲೂ ಒಂದು ಅರ್ಧ ಗಂಟೆ 1 ಗಂಟೆ ಇದ್ವಿ ಅನಿಸುತ್ತೆ. ಇದ್ದು ಅಲ್ಲೂ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನಾವು ಊರಿಗೆ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.